ಹೊಲೆ ಮಾದಿಗರಲ್ಲಿ ಬೆಂಕಿ ಹಚ್ಚುತ್ತಿರುವವರು ಯಾರು? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಮೀಸಲಾತಿ ಬಗ್ಗೆ ಅನೇಕ ರೀತಿಗಳ ಊಹಾಪೋಹಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಸತತವಾಗಿ 30-35 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿರುವಂತ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿ ಬಂದಂತ ಹೊಲೆಯ ಮತ್ತು ಮಾದಿಗ ಸಮಾಜದ ಜೊತೆಯಾಗಿ 101 ಜಾತಿಗಳ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ರೀತಿಗಳಿಂದ ಚರ್ಚೆಗೆ ಗ್ರಾಸವಾಗಿದೆ. ಎಲ್ಲಿ ನೋಡಿದ್ರಲ್ಲಿ ಮೀಸಲಾತಿಯ ಬಗ್ಗೆ ಮಾತು. ಸರ್ಕಾರಕ್ಕಂತೂ ಇದೊಂದು ಬಿಸಿ ತುಪ್ಪ ಆಗೋಗ್ಬಿಟ್ಟಿದೆ. ನುಂಗಕ್ಕೂ ಆಗ್ತಾ ಇಲ್ಲ, ಉಳಕ್ಕೂ ಆಗ್ತಾ ಇಲ್ಲ. ಆ ಮಟ್ಟಕ್ಕೆ ಬಂದು ಸಿಲುಕಿಕೊಂಡಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಬಂಧುಗಳೇ, ಮಾದಿಗ ಸಮಾಜದ ಕೆಲ ಮುಖಂಡರು, ಎಲ್ಲರಂತಲ್ಲ, ಕೇವಲ ಬೆರಳಿಗೆಷ್ಟು ಜನ ಮಾತ್ರ, ಒಂದಿಷ್ಟು ಜನ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವ ಮೂಲಕ ನಿಜವಾದ ಮಾದಿಗರು ಕೂಡ ತೊಂದರೆ ಈಡು ಮಾಡ್ತಾ ಇದ್ದಾರೆ. ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಎಂಬ ಇಬ್ಬರು ಸೇರಿಕೊಂಡು ಇಡೀ ಮಾದಿಗ ಸಮುದಾಯವನ್ನೇ ಒಂದು ದಿಕ್ಕಿಗೆ ಕರೆದುಕೊಂಡು ಹೋಗುವ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಅವರ ಮಾತು ಕೇಳಿಕೊಂಡು ತಮ್ಮದೇ ಆದಂತಹ ರೀತಿಯಲ್ಲಿ ಅಂಬೇಡ್ಕರ್ಗಿಂತಲೂ ನಾವೇ ಪ್ರಮುಖ ಪಾತ್ರ ವಹಿಸಿಕೊಂಡಿದ್ದೇವೆ, ಮಾದಿಗ ಸಮಾಜವೇ ಮುಂದುವರಿಸಿಕೊಂಡು ಬಂದಿದ್ದೇವೆ, ನಾವು ಹಾಕೊಟ್ಟಿದ್ದೇ ದಾರಿಯಲ್ಲಿ ಅಂಬೇಡ್ಕರ್ ಹೇಳೋದಕ್ಕಿಂತ ಮುಂಚೆ ನಾವೇ ಎಲ್ಲ ಹೋರಾಟ ಮಾಡಿದೀವಿ ಅಂತ ಹೇಳುವಂತ ಕೆಲ ಡೋಂಗಿಗಳು ಕೂಡ ಅಲ್ಲಿ ಮಾದಿಗರಲ್ಲಿದ್ದಾರೆ. ಆದರೆ ಇವತ್ತು ಈ ಹೊಲೆ ಮಾದಿಗರಲ್ಲಿ ಬೆಂಕಿ ಹಚ್ಚುವಂತವರು ಯಾರು ಎಂಬುದನ್ನ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಯಾರೆಲ್ಲ ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಯಾರೆಲ್ಲ ಯಾವ ರೀತಿಯಾಗಿ ಬೆಂಕಿ ಹಚ್ಕೊಳ್ತಾ ಇದ್ದಾರೆ, ಮತ್ತೆ ಅವ್ರು ಬೆಂಕಿ ಹಚ್ಕೊಂಡು ಎಲ್ಲಿ ಹೋಗ್ತಾರೆ ಅನ್ನೋದು ಕೂಡ ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತ ವಿಷಯವಾಗಿದೆ. ಕೇವಲ ಒಳ ಮೀಸಲಾತಿಯ ಹೆಸರಿನಲ್ಲಿ ತನ್ನ ಸ್ವಾರ್ಥಕ್ಕಾಗಿ, ತನ್ನ ಒಂದು ಇಚ್ಛಾಶಕ್ತಿಗಾಗಿ, ನಾನು ಅಂತಕ್ಕಂಥ ಅಹಂಗಾಗಿ ದುಡಿಯುವಂತವರು ಸುಮಾರು ಜನ ಇದ್ದಾರೆ. ಆದರೆ 35 ವರ್ಷಗಳಿಂದ ಮೀಸಲಾತಿ ಬೇಕು, ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡಬೇಕು, ಸಮಾಜದ ಕಟ್ಟು ಕಡೆ ಸಮಾಜಕ್ಕೆ ನಾವು ಒಂದಿಷ್ಟು ಅನುಕೂಲ ಆಗಬೇಕು, ಅವರಿಗೆ ನಾವು ನ್ಯಾಯ ಕೊಡಿಸಬೇಕು ಅಂತ ಅನೇಕ ಜನರ ಗುಂಪುಗಳು ಇವತ್ತು ಒಂದ್ ಕಡೆ ಇದೆ. ಇವತ್ತು ಆ ಗುಂಪುಗಳಿಗೆಲ್ಲ ಸೈಡ್ ಲೈನ್ ಮಾಡಲು ಹೊರಟಿದ್ದಾರೆ ಭಾಸ್ಕರ್ ಪ್ರಸಾದ್ ಮತ್ತು ವಕೀಲ್ ಅರುಣ್ ಕುಮಾರ್ ಅವರು. ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇಡೀ ತಮ್ಮದೇ ಆದಂತ ಚರಿತ್ರೆಯಲ್ಲಿ ಬಿಜೆಪಿಯ ಒಂದು ಕಚೇರಿಯಲ್ಲಿ ಬಿಜೆಪಿ ಮತ್ತು RSS ನ ಪಡಸಾಲೆಯಲ್ಲಿ ಕೂತುಕೊಂಡು ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರು ಮಾಡುತ್ತಿರುವಂತ ಎಡವಟ್ಟಿನಿಂದ ಇವತ್ತು ಮಾದಿಗರು ಕಂಗಾಲಾಗ್ತಾ ಇದ್ದಾರೆ. ಈ ಕಡೆ ಮೀಸಲಾತಿ ಸಿಗೋದಿಲ್ಲ, ಹೋರಾಟ ಮಾಡಿ ವ್ಯರ್ಥವಾಗುತ್ತೆ, ನಾವು ಬದುಕೋ ತುಂಬಾ ಇಲ್ಲಿ ತನಕ ಬಂದಿದೆ ಕಷ್ಟ, ಆದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳಿಗೆ ಉನ್ನತ ಭವಿಷ್ಯ ಬೇಕು, ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾವು ಹೋರಾಡಿದ ಫಲ ಸಿಗಬೇಕು ಅಂತ ಇನ್ನೊಂದು ಟೀಮ್ ಹೊಡೆದಾಡ್ತಾ ಇದೆ. ಅದು ಸರ್ಕಾರ ಮಧ್ಯೆ ಹೊಡೆದಾಡ್ತಾ ಇದೆ. ಈ ಕೆಲವರೆಲ್ಲ ಇದರಲ್ಲ, ಅರುಣ್ ಆಗಿರ್ಬೋದು ಅಥವಾ ಭಾಸ್ಕರ್ ಪ್ರಸಾದ್ ಆಗಿರ್ಬೋದು, ಇವರು ಕೇವಲ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಡೀ ಇವತ್ತು ಮಾದಿಗ ಸಮಾಜವನ್ನೇ ಅವರ ಮುಂದೆ ಹೇಳ್ತಾ ಇದ್ದಾರೆ. ಮಾತೆತ್ತಿರೆ ಸಾಕು ಮಹಾದೇವಪ್ಪ, ಪರಮೇಶ್ವರ್, ಖರ್ಗೆ, ಕೃಷ್ಣಮೂರ್ತಿ, ಎಲ್ಲಿ ಸಮಾಜದಲ್ಲಿ ಮಾದಿಗರು ಎದುರ ಹೊಲೆ ಕಣ್ಣಿಗೆ ಕಾಣಿಸ್ತಾರೋ ಅವರೇ ಟಾರ್ಗೆಟ್ ಮಾಡಿಕೊಂಡು ಕೂತಿದ್ದಾರೆ ಭಾಸ್ಕರ್ ಪ್ರಸಾದ್ ಮತ್ತು ವಕೀಲ್ ಸಾಬ್ ಅರುಣ್ ಅವರು. ಯಾಕೆ ಈ ಒಳ ಮೀಸಲಾತಿ ಹೋಗ್ಬಿಟ್ಟಿದೆ? ಹೇಗೆ ಒಳ ಮೀಸಲಾತಿ ಬಗ್ಗೆ ಯಾರು ಚಕ್ರ ಮಾತಾಡ್ತಾ ಇಲ್ಲ. ಹೊಲೆ ಮತ್ತು ಮಾದಿಗರ ಬಗ್ಗೆ ಇಲ್ಲಿ ಸಂಘರ್ಷ ಏರ್ಪಡಿಸ್ತಾ ಇರೋದು ಭಾಸ್ಕರ್ ಪ್ರಸಾದ್, ಅರುಣ್ ಕುಮಾರ್ ಎಂಬುದನ್ನು ಸ್ಪಷ್ಟವಾಗಿ ಸರ್ಕಾರಕ್ಕೂ ಗೊತ್ತಾಗ್ತಾ ಇದೆ ಮತ್ತು ಒಳ ಮೀಸಲಾತಿಯ ಮಾದಿರು ಕೂಡ ಗೊತ್ತಾಗ್ತಾ ಇದೆ, ಒಳ ಮೀಸಲಾತಿಯ ಹೊಲೆರು ಕೂಡ ಗೊತ್ತಾಗ್ತಾ ಇದೆ. 35 ವರ್ಷಗಳ ಕಾಲ ನಾವೆಲ್ಲ ಹೇಗೆ ಇದ್ದೀವಿ ಅಣ್ಣ ತಮ್ಮರಾಗಿ, ಈಗ ಯಾಕೆ ನಮ್ಮನ್ನು ಇರಕ್ಕೆ ಆಗ್ತಾ ಇಲ್ಲ, ನಾವ್ಯಾಕೆ ಬಂದು ರೋಡಿಗೆ ಕೂತ್ಕೊಳ್ತಾ ಇದ್ದೀವಿ, ಯಾಕೆ ಇಷ್ಟೊಂದು ರಸ್ತೆಗಿಳಿದು ಹೋರಾಟ ಮಾಡ್ತಿದೀವಿ ಅಂದ್ರೆ, ಇದು ಎಲ್ಲ ಒಂದು ಪ್ರಾಯೋಜಿತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡು ಮಾದಿಗರನ್ನ ಹಿಂದಗಡೆ ತುಂಬಿಕೊಂಡು ಅರುಣ್ ವಕೀಲ್ ಸಾಬ್ ಮತ್ತು ಭಾಸ್ಕರ್ ಪ್ರಸಾದ್ ಅವರು ಮಾಡುವಂತ ಎಡಬಟ್ಟೆ ಇವತ್ತು ಮಾದಿಗರ ಮಹಾ ಒಂದು ಗಂಡಾಂತರ ಆಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬಹುದಾಗಿದೆ. ಈಗ ಒಂದು ಕಡೆಯಿಂದ ಫ್ರೀಡಂ ಪಾರ್ಕ್ ನಲ್ಲಿ ಮಾದಿಗರು ಸುಮಾರು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ.
25ರಿಂದ ಹೊಲೆ ಸಮಾಜದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಬಲಗೈ ಸಮುದಾಯದ ಮುಖಂಡರು ಕೂಡ ಅಲ್ಲಿ ಹೋರಾಟಕ್ಕೆ ಅಣಿಯಾಗ್ತಾ ಇದ್ದಾರೆ. ಈ ಎರಡರ ಮಧ್ಯೆ ಸಂಘರ್ಷದಲ್ಲಿ ಬೇರೆಯವರು ಕೂಡ ಲಾಭ ಬೇಕು ಅಂತೇಳಿ ಇವತ್ತು ಸರ್ಕಾರಕ್ಕೆ ಫೈಟ್ ಮಾಡುವಂತ ಎಲ್ಲ ಲಕ್ಷಣ ಕೂಡ ಕಾಣ್ತಾ ಇದ್ದಾರೆ. ನೀವು ಕೊಟ್ಟಿರಂತಹ ಮೀಸಲಾತಿಯನ್ನು ಬಳಸ್ಕೊಳ್ಳಕ್ ಆಗೋದಿಲ್ಲ, ನೀವು ಕೊಟ್ಟಿರಂತಹ ಮೀಸಲಾತಿಯನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ ಎಂಬ ಕಾರಣಕ್ಕಾಗಿ ನೀವು ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದ್ರೆ, ಈ ಕಡೆ ಬಲಗೈ ಸಮುದಾಯ ಕೂಡ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯವರ ವರದಿಯನ್ನ ಪರಿಷ್ಕರಿಸಿ ಅದನ್ನು ತಿರಸ್ಕರಿಸಿ ಅಂತಕ್ಕಂಥ ಮಾತನ್ನ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಇಲ್ಲಿ ಮಾದಿಗ ಸಮಾಜದವರು ಅದನ್ನ ಜಾರಿಗೆ ತನ್ನಿ ಅಂತ ಒಂದ್ ಕಡೆ ಅಂತ ಇದ್ದಾರೆ. ಇವರಿಬ್ಬರ ಮಧ್ಯೆ ತಲೆನೋವಾಗಿರ್ತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಸಾಮಾನ್ಯ ವರ್ಗದವರಿಗೆ. ಇವತ್ತು ಸಾಮಾನ್ಯ ವರ್ಗದವರು ಕೂಡ ಮೀಸಲಾತಿ ನಮಗೆ ಬೇಕು ಅಂತಕ್ಕಂಥ ಮಾತಿಗೆ ಬಂದು ಕೂಡುವಂತ ಕೆಲಸ ನಡೀತಾ ಇದೆ. ಅದು ಈ ಹೊಲೆ ಮತ್ತು ಮಾದಿಗ ಸಮಾಜದವರಿಗೆ ಅರ್ಥ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಇವತ್ತಿನ ಈ ಕಾಲಘಟ್ಟದಲ್ಲಿ ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋದ್ರೆ ಯಾವುದು ಮೀಸಲಾತಿ ಲಭ್ಯವಿರೋದಿಲ್ಲ, ಯಾವುದೂ ಕೂಡ ಅಂಗೀಕಾರ ಮಾಡಕ್ಕೂ ಆಗೋದಿಲ್ಲ. ಇನ್ನೇನೋ ಒಂದು ಕೆಲ ದಿನಗಳಲ್ಲಿ ಮತ್ತೆ ಚುನಾವಣೆ ಬರುತ್ತೆ, ಚುನಾವಣೆ ಬಂದಾಗ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮತ್ತೆ ಅದನ್ನ ಮುಂದಾಕ್ತಾರೆ. ಮಾದಿಗರ ಅರ್ಥ ಮಾಡ್ಕೊಳ್ಬೇಕು, ಅಲ್ಲ ಹೊಲೆಯರ ಅರ್ಥ ಮಾಡ್ಕೊಳ್ಬೇಕು. ಹೊಲೆ ಹೇಳ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗಿನ ಮೀಸಲಾತಿಯನ್ನ ಏನ್ ನೀವು ಹಂಚಿಕೆ ಮಾಡಿದಿರಿ, ಆ ಹಂಚಿಕೆ ಮಾಡಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿಯನ್ನ ಶುದ್ಧ ಸುಳ್ಳು, ಅದನ್ನ ಪರಿಷ್ಕರಣೆ ಮಾಡಿ ಇನ್ನೊಂದ್ಸರಿ ಸರ್ವೆ ಮಾಡಿ ನಿಮಗೆ ನ್ಯಾಯಬದ್ಧವಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನ ಜಾರಿ ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನ ಹೊಲೆಯ ಸಮಾಜದ ಮುಖಂಡರು ಹೇಳ್ತಾ ಇದ್ದಾರೆ. ಮಾದಿಗ ಸಮಾಜದವರಿಗೂ ಡೌಟ್ ಇದೆ, ನಾವು ಸಂಖ್ಯೆ ಕಡಿಮೆ ಇದ್ದೀವಿ, ನಾಳೆ ಏನು ಏರುಪೇರಾಗಿ ನಾಗಮೋಹನ್ ದಾಸ್ ನಮ್ಮ ಕಡೆ ಕೊಟ್ಟಿದ್ದಾರೆ, ಆ ಕೊಟ್ಟಿರ್ತಕ್ಕಂಥ ಆ ಹೇಳಿಕೆಯನ್ನ ನಾವು ಅದನ್ನು ಬಳಸ್ಕೊಳ್ಬೇಕು ಅಂತಕ್ಕಂಥ ಮಾದಿಗ ಸಮಾಜದ ಮುಖಂಡರಾಗಿರ್ತಕ್ಕಂಥ ಆಂಜನೇಯ ಆಗಿರ್ಬೋದು, ಇವರು ತಿಮ್ಮಾಪುರಿ ಆಗಿರ್ಬೋದು, KH ಮುನಿಯಪ್ಪ ಆಗಿರ್ಬೋದು, ಅಲ್ವಾ ಇನ್ನೊಂದೆಲ್ಲ ಜಾತಿಗಳು ಆಗಿರ್ಬೋದು. ಆದರೆ ಅದರಲ್ಲಿ ಪ್ರಮುಖ ಪಾತ್ರಗಳನ್ನ H ಆಂಜನೇಯ, ಮುನಿಯಪ್ಪ ಮತ್ತು ತಿಮ್ಮಾಪುರ್ಗೆ ಸೈಡ್ಲೈನ್ ಮಾಡಲಿಕ್ಕೆ ಹೊರಟಿರುವಂತ ಭಾಸ್ಕರ್ ಪ್ರಸಾದ್ಗೆ ಇವತ್ತು ಕಾಂಗ್ರೆಸ್ ಏನೇ ಆಗಿರಲಿ ಅಥವಾ ಮಾದಿಗ ಸಮಾಜದ ಮುಖಂಡರೇ ಆಗಿರಲಿ ಯಾರು ಕೂಡ ನಂಬ್ಕೊಳ್ಳೋಕೆ ಸಾಧ್ಯವಿಲ್ಲ. ಅರುಣ್ ಪ್ರಸಾದ್ ಕೂಡ ನಂಬೋದಿಲ್ಲ. ಕೇವಲ ಏನೋ ಒಂದು ಅವ್ರ ವಿಚಾರಕ್ಕಾಗಿ ಬರ್ತಾ ಇದ್ದಾರೆ, ಬಂದು ಬೆಂಕಿ ಹಚ್ಚಿ ಹೋಗ್ತಾ ಇದ್ದಾರೆ ಎನ್ನುವಂತ ಮಾತು ಅರುಣ್ ಕುಮಾರ್ ಅವರಿಗೆ ವೇದಿಕೆ ಮೇಲೆ ಮಾದಿಗ ಸಮಾಜದ ಮುಖಂಡರೇ ಅಲ್ಲಿ ಹಿಗ್ಗಾಮುಗ್ಗ ಬೈದನ್ನು ಕೂಡ ನಾವು ನೋಡಿದೀವಿ. ಸುಮಾರು ಜನ ಕೂಡ ಮಾತಾಡ್ತಾ ಇದ್ದಾರೆ. ಇದು ಯಾರು ಕೂಡ ಹೊಲೆ ಮಾತಾಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಹೊಲೆಯ ಸಮಾಜದ ಬಲಗೈ ಸಮಾಜದ ರಾಜಕೀಯ ಮುಖಂಡರಾಗಿರ್ತಕ್ಕಂಥ ಮುನಿಯಪ್ಪ KH ಮುನಿಯಪ್ಪ ಅವರಾಗಿರ್ಬೋದು ಅಥವಾ ತಿಮ್ಮಾಪುರ್ ತರ ಯಾರು ಕೂಡ ಸಂಘಟನೆಗಳಲ್ಲಿ ಬಂದು ಕೂತ್ಕೊಂಡು ಹೇಳಿಕೆ ಕೊಡ್ತಾ ಇಲ್ಲ, ಸಂಘಟನೆಯಲ್ಲಿ ಕೂತ್ಕೊಂಡು ಹೃದುಂಬಿಸ್ತಾ ಇಲ್ಲ. ಇವತ್ತು ಅರ್ಥ ಮಾಡ್ಕೊಳ್ಬೇಕು KH ಮುನಿಯಪ್ಪ ಮತ್ತು ತಿಮ್ಮಾಪುರ್ ಅವರು. ಈ ಒಂದು ರಾಜ್ಯ ಸರ್ಕಾರದಲ್ಲಿ ಸಂಪುಟ ಸಭೆಯಲ್ಲಿ ನೀವು ಮಂತ್ರಿಗಳಾಗಿದ್ದೀರಿ. ಮಂತ್ರಿ ಆಗೋದಕ್ಕಿಂತ ಮುಂಚೆ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ನೀವು ಮಾತನಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಿರಿ. ನಾನು ಎಲ್ಲೂ ಕೂಡ ಆಸ್ಪದೆ ಕೊಡೋದಿಲ್ಲ, ನನ್ನ ತಿಳುವಳಿಕೆಗೆ ಬಿಟ್ಟಂತ ವಿಚಾರವನ್ನ ನಾನು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀನಿ, ಸಾರ್ವಜನಿಕರಿಗೆ ಯಾವುದೇ ಧಕ್ಕೆ ಬರದಾಗಿ ನೋಡ್ಕೊಳ್ತೀನಿ ಅಂತಕ್ಕಂಥ ಮಾತು ಇವತ್ತು ನೀವು ಹೇಳಿದಿರಿ. ನೀವು ಮಾದಿಗ ಸಮಾಜದ ಒಂದು ಸಭೆಯಲ್ಲಿ ಕೂತ್ಕೊಂಡು ಸಭೆ ಹೀಗೆ ಮಾಡಬೇಕು, ಸಭೆ ಹೀಗೆ ಮಾಡಿದ್ರೆ ರಾಜೀನಾಮೆ ಕೊಡ್ತೇನೆ, ನಾನು ನಿಮ್ಮ ಜೊತೆಗಿದ್ದೀನಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀರ ಅಂದಮೇಲೆ ಇದು ಸಂವಿಧಾನ ವಿರೋಧಿ ಅಲ್ಲವೇ? ಮುನಿಯಪ್ಪನವರೇ, ತಿಮ್ಮಾಪುರ್ ಅವರೇ, ನೀವು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಹೇಳಿರ್ತಕ್ಕಂಥ ಮಾತಾದು ಏನು, ಈಗ ನೀವು ಮಾಡ್ತಾ ಇರೋದಾದ್ರು ಏನು ಎಂಬುದನ್ನ ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಇಲ್ಲಿ SC ಮಹದೇವಪ್ಪ ಆಗಿರ್ಬೋದು, ಖರ್ಗೆ ಆಗಿರ್ಬೋದು, ಇವರು ನಮ್ಮ ಪರಮೇಶ್ವರ್ ಆಗಿರ್ಬೋದು, ಬಲಗೈ ಸಮುದಾಯದ ಯಾವೊಬ್ಬ ಮಂತ್ರಿಯೂ ಕೂಡ ನಿಮ್ಮ ತರಹ ವೇದಿಕೆ ಮೇಲೆ ಬಂದು ಈ ಒಂದು ವೈಜ್ಞಾನಿಕ ಸರ್ಕಾರ ಅದನ್ನ ಮಾಡದಿದ್ದಲ್ಲಿ ರಾಜೀನಾಮೆ ಕೊಡ್ತೀನಿ, ನಿಮ್ಮ ಜೊತೆಗೆ ನಾನು ರಾಜೀನಾಮೆ ಕೊಟ್ಟು ಬರ್ತೀನಿ ಅಂತಕ್ಕಂಥ ಮಾತು ಯಾವ ಒಬ್ಬ ಬಲಗೈ ಸಮುದಾಯದ ಸಚಿವರಾಗಲಿ ಅಥವಾ ಶಾಸಕರಲ್ಲಿ ಹೇಳಿಕೆ ಕೊಟ್ಟಿಲ್ಲ. ಯಾಕಂದ್ರೆ ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಮಾತನ್ನ ನಡೆಸಿಕೊಂಡು ಹೋಗ್ತಿರೋದು ಇಲ್ಲಿ SC ಮಹದೇವಪ್ಪ, ಖರ್ಗೆ, ಪರಮೇಶ್ವರ ಹಾಗೂ ಇನ್ನಿತರರು. ಆದರೆ ಮುನಿಯಪ್ಪ ಮತ್ತು ತಿಮ್ಮಾಪುರ್ ಅವರಿಗೆ ಆ ಸಮಾಜದಲ್ಲಿ ಬೆಲೆ ಇಲ್ಲದ ಕಾರಣದಿಂದಾಗಿ ಅವರ ಮೇಲೆ ಒತ್ತಡ ಹೇರಿದಕ್ಕಾಗಿ ಸಂವಿಧಾನದ ವಿರೋಧಿಯಾಗಿ ಮಾತನಾಡುತ್ತಿರುವುದು ಇದು ಮುನಿಯಪ್ಪ ಮತ್ತು
ತಿಮ್ಮಾಪುರ ಅವರಿಗೆ ಗೊತ್ತಾಗಿರುವಂತ ಮಾತಾಗಿದೆ. ಏನಾಗಿದೆ, ಆ ಮಾದಿಗ ಸಮಾಜದಲ್ಲಿ ಸೇರಿಕೊಂಡು ಇಲ್ಲಿ ನೀವು ಕೇವಲ ಮಾದಿಗ ಸಮಾಜದ ಓಟು ಪಡ್ಕೊಂಡು ಬಂದು ಗೆದ್ದವರಲ್ಲ, ಅಥವಾ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಕೇವಲ ನಾನು ಮಾದಿಗ ಸಮಾಜಕ್ಕೆ ಮಾತ್ರ ಸೀಮಿತ ಇದ್ದೀನಿ, ಮಾದಿಗ ಸಮಾಜಕ್ಕೆ ಅನ್ಯಾಯವಾದರೆ ನಾನು ಎಲ್ಲ ಬಿಟ್ಟು ಹೋಗ್ತೀನಿ ಅಂತಕ್ಕಂಥ ನೀವು ಮಾತು ಆಡಲಿಲ್ಲ. ಆದರೆ ಎಲ್ಲ ಕುಲಂಕುಷವಾಗಿ ಚರ್ಚೆ ಮಾಡಿ ನನ್ನ ಮನಸ್ಸಿಗೆ, ನನ್ನ ಇದಕ್ಕೆ ಸಂವಿಧಾನಕ್ಕೆ ತುಚ್ಚಿ ಬರದ ಹಾಗೆ ನೋಡ್ಕೊಂಡು ಹೋಗುವಂಥ ಜವಾಬ್ದಾರಿ ನಾನು ಮಾಡ್ತೀನಿ ಅಂತೇಳಿ ಶಪಥ ಮಾಡಿಕೊಂಡವರು ಇವತ್ತು ಕೇವಲ ಮಾದಿಗ ಸಮಾಜಕ್ಕೆ ಒಂದೇ ಹೋಲಿಕೆ ಮಾಡೋದನ್ನ ನೀವಿಬ್ರು ಕೆಲಸ ಮಾಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನ ಈ ಒಂದು ಮುಖಾಂತರ ಹೇಳಲೇಬೇಕಾಗಿದೆ. ಇರ್ಲಿ ಬಂಧುಗಳೇ, ಅದೆಲ್ಲ ಒಂದ್ ಕಡೆ ಇಡೋಣ. ಮಾದಿಗರು ಕೂಡ ಹಾಗೆ ಇದ್ದಾರೆ, ಇಲ್ಲಿ ಬಲಗೈದವರು ಕೂಡ ಹಾಗೆ ಇದ್ದಾರೆ ಅಂತೇಳಿ ಒಂದು ಕಡೆ ಮಾತಾಡ್ತಾ ಇದ್ದಾರೆ. ಆದರೆ ಇವತ್ತು ಈ ಒಳ ಮೀಸಲಾತಿಯಲ್ಲಿ ಒಳಸಂಚು ರೂಪಿಸ್ತಿರುವುದು ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರು ಎನ್ನುವುದು ಗಂಭೀರವಾಗಿ ಹೇಳಲೇಬೇಕಾಗಿರ್ತಕ್ಕಂಥ ಮಾತಿದು. ಯಾಕಂದ್ರೆ ಅಲ್ಲಿ ಮೈಸೂರಿನಲ್ಲಿ ಅರುಣ್ ಕುಮಾರ್ ಅವರ ಮನೆಗೆ ವಾದ್ಯರಾಜ್ ಅವರು ಬರ್ತಾರೆ. ಅಲ್ಲಿ RSನ ಒಬ್ಬ ಪ್ರಮುಖರಾಗಿರ್ತಕ್ಕಂಥ ಅವ್ರ ಮೇಲೆ ಕೂತ್ಕೊಂಡು ತಮ್ಮದೇ ಆದ ರೀತಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಆ ವಿಚಾರವಾಗಿ ಸಾಕಷ್ಟು ಜನರಿಗೆ ಗೊತ್ತಾಗ್ತಾ ಇರೋದು ಏನಪ್ಪಾ ಅಂದ್ರೆ, ಅರುಣ್ ಕುಮಾರ್ ಮತ್ತು ಭಾಸ್ಕರ್ ಪ್ರಸಾದ್ ಬಿಜೆಪಿಯ RSSಗಳ ಈ ಕಪಿಮುಷ್ಟಿಯಲ್ಲಿ ನಿಂತುಕೊಂಡು ದಲಿತ ಸಮಾಜನ ಒಡೆದು ಛಿದ್ರ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವತ್ತು ಮಾದಿಗರು ಕೂಡ ಮಾತಾಡ್ತಾ ಇದ್ದಾರೆ, ಹೊಲೆಯರು ಕೂಡ ಮಾತಾಡ್ತಾ ಇದ್ದಾರೆ. ಆದರೆ ಈ ಒಂದು ತೀರ್ಮಾನಕ್ಕೆ, ಒಳ ಮೀಸಲಾತಿ ವಿಚಾರಕ್ಕೆ ಅನುಗುಣವಾದರೆ ಇವತ್ತು ಖರ್ಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಯಾರೇ ಆಗಿರ್ಬೋದು, ಇವತ್ತೆಲ್ಲ ಮಾದಿಗ ಸಮಾಜದವರು ಕೂಡ ಎಲ್ಲ ಒಂದು ಕಡೆ ಹೋಗಿ ಖರ್ಗೆ ಅವರು ಕೂಡ ಮನವೊಲಿಸಿ, ರಾಜ್ಯದ ಮುಖ್ಯಮಂತ್ರಿ ಕೂಡ ಮನವೊಲಿಸ್ತಾ ಇದ್ದಾರೆ. ಆದರೆ ಆ ಮನವೊಲಿಸಿ ಖರ್ಗೆ ಮಾಡಲಿ ಅಥವಾ ಸರ್ಕಾರವೇ ಮಾಡಲಿ, ಆದ್ರೂ ಕೂಡ ಇಲ್ಲಿ ಏನಿದೆಲ್ಲ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಎಂಬುವರು ಇಬ್ಬರು ಕೂಡ ಇವರನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸಮಾಜದಲ್ಲಿ ಒಡಕು ತರ್ತಾ ಇದ್ದಾರೆ, ಬೇರೆ ಬೇರೆ ವಿಭಿನ್ನವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಅವರ ನಾಲಿಗೆಯನ್ನ ಹರಿಬಿಡ್ತಾ ಇದ್ದಾರೆ. ಹೊಲೆಯ ಸಮಾಜದ ಮೇಲೆ ಏಕವಚನದಲ್ಲಿ ತಮ್ಮದೇ ಅಂತಹ ಗದಾ ಪ್ರಹಾರಗಳು ಮಾಡ್ತಾ ಇದ್ದಾರೆ. ಯಾಕೆ ಆ ರೀತಿ ಗದಾ ಪ್ರಹಾರ ಮಾಡಕ್ಕೆ ಅಷ್ಟೊಂದು BP ರೇಸ್ ಮಾಡ್ಕೊಳ್ಳಿಕ್ಕೆ ಏನು ತೊಂದರೆ? ಯಾಕೆ ಅಷ್ಟೊಂದು ಕೆಲಸ ಅವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅಲ್ಲಿ ಬಿಜೆಪಿಯವರ ಒಂದಿಷ್ಟು ಕಪಿಮುಷ್ಟಿಯಲ್ಲಿ ನಿಂತುಕೊಂಡು RSSನ ಒಂದು ಪಡಸಾಲೆಯಲ್ಲಿ ಕೂತುಕೊಂಡು ಹೇಗೆಲ್ಲ ಇದನ್ನ ಮಾದಿಗರು ಮತ್ತು ಹೊಲೆಯರನ್ನ ಒಡೆದಾಕಿದರೆ ನಾವು ಮುಂದಿನ ರಾಜ್ಯದಲ್ಲಿ ಸರ್ಕಾರ ಆಡಲಿಕ್ಕೆ ಸಾಧ್ಯವಾಗ್ತದೆ ಎಂಬ ಒಂದು ಪ್ರೀ ಪ್ಲಾನ್ ಇಟ್ಟುಕೊಂಡ್ರೆ ಕೆಲಸ ಮಾಡ್ತಿರುವಂತ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರಿಗೆ ಈ ಮಾದಿಗ ಸಮಾಜ ಒಂದಿನ ಅಲ್ಲಿ ದೂರ ಮಾಡೋದಂತೂ ನಿಶ್ಚಿತ ಅಂತಕ್ಕಂಥ ಮಾತನ್ನು ಹೇಳಲೇಬೇಕಾಗಿದೆ. ಯಾಕಂದ್ರೆ ಇವರಿಬ್ಬರಿಗೆ ರಾಜಕೀಯದ ನೆಲೆ ಬೆಲೆ ಗೊತ್ತಿಲ್ಲ, ಇವರಿಬ್ಬರಿಗೆ ಸಮಾಜದ ಅಳಿವುಳಿನ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಏನೋ ಒಂದು ಕಾಟಾಚಾರಕ್ಕೆ ಬಂದು ಬೆಳೆ ಬೇಯಿಸ್ಕೊಳ್ಬೇಕೆಂಬ ರೀತಿಯಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾದಿಗ ಸಮಾಜದ ಅನೇಕ ಜನ ಹೋರಾಟಗಾರರು ಮಾತಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೊಲೆ ಸಮಾಜ ಕೂಡ ಅವರ ವಿರುದ್ಧ ಮಾತಾಡ್ತಾ ಇದ್ದಾರೆ. ನಾವು ಸುಮಾರು 35 ವರ್ಷಗಳ ಕಾಲ ಅಣ್ಣ ತಮ್ಮರಾಗಿ ಇದ್ದೀವಿ, ಯಾಕೆ ಇತ್ತಿತ್ತಲಾಗಿ ಬಂದು ಕೇವಲ ಒಳ ಮೀಸಲಾತಿ ಹೋಗ್ಬಿಟ್ಟು ಈ ಹೊಲೆ ಮತ್ತು ಮಾದಿಗ ಜಗಳ ಶುರುವಾಗಿದೆ. ಇಲ್ಲಿ ಏನೇ ಆದ್ರೂ ಕೂಡ ಹೊಲೆ ಮತ್ತು ಮಾದಿಗ ಜಗಳಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದು ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಎಂಬುದನ್ನ ಖಡಾಖಂಡಿತವಾಗಿ ಮಾದಿಗ ಸಮಾಜದ ಅನೇಕ ಜನ ಮುಖಂಡರು ಕೂಡ ವೇದಿಕೆ ಮೇಲೆ ಧಿಕ್ಕಾರಗಳನ್ನು ಕೂಗಿದ್ದಾರೆ. ಮಹದೇವಪ್ಪ ವಿಷಯ ಬಂದಾಗ ಮಾತಾಡ್ತಿರುವಾಗ ಅರುಣ್ ಕುಮಾರ್ ಅವರಿಗೆ ಅಲ್ಲಿ ವೇದಿಕೆ ಮೇಲೆ ತಿರಸ್ಕಾರ ಮಾಡಿದ್ದಾರೆ. ಅದು ಕೂಡ ನಿಮಗೆಲ್ಲ ಗೊತ್ತೇ ಇದೆ. ಅಷ್ಟಿದ್ರೂ ಕೂಡ ಇವತ್ತು ಮಾದಿಗ ಸಮಾಜಕ್ಕೆ ಒಂದಿಷ್ಟು ತಮ್ಮದಂತ ಕಪಿಮುಚ್ಚಲಿಟ್ಟುಕೊಂಡು ಹೇಗಾದರೂ ಬಾಲ್ ಆಟ ಆಡಬೇಕು ಅಂತ ರೀತಿಯಲ್ಲಿ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರು ಆಟ ಮಾಡ್ತಿರೋದು ಮಾದಿಗ ಸಮಾಜದವರಿಗೆ ಗೊತ್ತಾಗ್ತಾ ಇದೆ. ಅವರು ಒಂದು ಕಡೆಯಿಂದ ಮುಂದಿನ ಚುನಾವಣೆ 2028ರಲ್ಲಿ ಇಬ್ಬರು ಕೂಡ MLA ಆಗಬೇಕು ಅಂತಕ್ಕಂಥ ಕನಸನ್ನು ಕಟ್ಕೊಂಡಿದ್ದಾರೆ. ಆ ವಿಚಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧವಾಗಿ ಕೆಲಸ ಮಾಡ್ತಂಥವರಿಗೆ ಆ ಸಮಾಜ ಹೇಗೆ ಅವರಿಗೆ ಬೆಳವಣಿಗೆ ಮಾಡುತ್ತೆ, ಆ ಸಮಾಜ ಅವರಿಗೆ ಹೇಗೆ ಮನ್ನಣೆ ಕೊಡುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಅವ್ರು ಕೇವಲ ಒಂದು ಗ್ರಾಮ ಪಂಚಾಯತಿ ನಿಲ್ಲಕ್ಕೂ ಕೂಡ ಅವರು ಲಾಯಕ್ಕಿಲ್ಲ ಅಂತಕ್ಕಂಥ ಮಾತನ್ನ ಮಾದಿಗ ಸಮಾಜದ ಅನೇಕ ಮುಖಂಡರು ಅಲ್ಲಿ ಹೇಳಿದ್ದಾರೆ. ಭಾಸ್ಕರ್ ಪ್ರಸಾದ್ ಸಾಕು ಬಿಟ್ಟಾಕ್ರಿ ಅವನ ಮಾತೇ ಬೇಡ, ಅವನೊಬ್ಬ ಏನೋ ಒಂದು ಇದಾನೆ ಅಂತಕ್ಕಂಥ ಮಾತು ಆಡ್ತಾರೆ. ಅರುಣ್ ಕುಮಾರ್ ಬಗ್ಗೆ ಮಾತಾಡೋಕೆ ಹೋದ್ರೆ ಬಿಟ್ಬಿಡ್ರಿ ಸರ್, ಅವನು ಒಬ್ಬ RSS ಏಜೆಂಟಾ ಅಂತ ಹೇಳ್ತಾರೆ. ಅದು ಮಾದಿಗ ಸಮಾಜದ ಮುಖಂಡ್ರೆ ಹೇಳ್ತಾ ಇರತಕ್ಕಂಥ ಮಾತನ್ನ ನಿಮ್ಗೆ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಆದರೆ ಯಾಕೆ ಇವರಿಗೆ ಎಷ್ಟೊಂದು ದ್ವೇಷ ಬಂತು, ಯಾಕೆ ಇವರಿಗೆ ಅಂಬೇಡ್ಕರ್ ಅಷ್ಟು ದ್ವೇಷ ಕಾಡ್ತಾ ಇದ್ದಾರೆ, ಹೊಲೆಯ ಮೇಲೆ ಯಾಕಷ್ಟೊಂದು ದ್ವೇಷ ಕಾಡ್ತಾ ಇದ್ದಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಏನಪ್ಪಾ ಅಂದ್ರೆ, ಇಲ್ಲಿ ವೋಟ್ಗಳನ್ನ ಬೈಫರ್ಮೇಷನ್ ಮಾಡಿಬಿಟ್ಟು ಹೇಗಾದ್ರೂ ಮಾಡಿ ಬಿಜೆಪಿಗೆ ಅನುಕೂಲ ಮಾಡಿಕೊಡೋಕೆ ಇವರಿಬ್ಬರು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಇವತ್ತು ಅವರಿಬ್ಬರನ್ನ ಬಳಸ್ಕೊಳ್ತಾ ಇದೆ ಬಿಜೆಪಿ ಮತ್ತು RSS
ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೆ ಇವರ ಆಟ ಮುಂದೆ ನಡೆಯೋದಿಲ್ಲ ಅನ್ನೋದು ಕೂಡ ಇಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಬಂಧುಗಳೇ, ಒಂದ್ ಕಡೆ ಇಟ್ಬಿಡೋಣ. ಈಗ ಒಳ ಮೀಸಲಾತಿ ವಿಚಾರಕ್ಕೆ ಬಂದಾಗ ಅನೇಕ ಜನ ಮಾದಿರು ನಿನ್ನೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳಿಗೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭೇಟಿಯಾಗಿ ಬರ್ತಾರೆ. ಭೇಟಿಯಾಗಿ ಬಂದವರು ಏನು ಒಳ್ಳೆ ಕೊಡ್ತಾರೆ ಅಂದ್ರೆ, ಸಾಹೇಬ್ರೆ ನಾವು ಇಷ್ಟು ದಿವಸ ಏನೋ ಇದ್ದೀವಿ, ಆದರೆ ಇಷ್ಟು ದಿವಸ ಕೂಡ ನಮಗೆ ಸಮರ್ಪಕವಾಗಿ ಒಳ ಮೀಸಲಾತಿ ಜಾರಿ ಮಾಡದೇ ಇದ್ದಾಗ ನಮ್ಮಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನ, ನಮ್ಮಿಬ್ಬರ ಮಧ್ಯೆ ಇರ್ತಕ್ಕಂಥ ಸೌಲಭ್ಯಗಳನ್ನ ಇನ್ನೊಬ್ಬರು ಹೊಡೆದುಕೊಂಡು ಹೋಗ್ತಾ ಇದ್ರು. ದಯವಿಟ್ಟು ಅದನ್ನ ಮಾಡ್ಕೋಬೇಡಿ, ಮಾಡಿಸ್ಕೊಡ್ಬೇಡಿ. ನಮ್ಮಲ್ಲಿ ಈಗಾಗಲೇ ಶೇಕಡಾವಾರು ನಾವು ಅನುಪಾತಗಳನ್ನ ಮಾಡಿಕೊಂಡಿದ್ದೀವಿ. 5-5-4+1 ಈ ಭಾಗವಾಗಿ ಮಾಡಿ ನಮ್ಮ ಸಮಾನಾಂತರವಾಗಿ ನೀಡಿ ಅಂತಕ್ಕಂಥ ಮಾತನ್ನ ಕೂಡ ಅನೇಕ ಜನ ಮಾದಿರು ಒಂದ್ ಕಡೆ ಮಾತಾಡ್ತಾ ಇದ್ದಾರೆ. ಬಲಗೈ ಸಮುದಾಯದ ಮುಖಂಡರ ಮಾತೇನಪ್ಪಾ ಅಂದ್ರೆ, ಈ 5-5-4-1 ಒಂದ್ ಕಡೆ ಇಡೋಣ, ಆದರೆ ಈ ಬಿಂದು ರೂಸ್ಟರ್ ಬಿಂದು ಏನಿದೆಯಲ್ಲ ಅದು ಪ್ರವರ್ಗ 1 ಪ್ರವರ್ಗ 2 ಏನ್ ಮಾಡಿದ್ರಲ್ಲ AB ಅಂತೇಳಿ ಅದನ್ನು ತೆಗೆದಾಕಿ ಸಮಾನಾಗಿ ಮಾಡಿ ಅಂತಕ್ಕಂಥ ಮಾತು ಬಲಗೈ ಸಮುದಾಯದ ಮುಖಂಡರಾಗಿದೆ. ಅಂದ್ರೆ ಮಾದಿರಿಗೆ 1% ಬಂದ್ರೆ ಹೊಲೆಗೂ ಕೂಡ 1% ಬರಬೇಕು. ಇಲ್ಲಿ ಯಾವುದು ಕೂಡ ಪ್ರವರ್ಗ 1 ಪ್ರವರ್ಗ 2 ಅಂತ ಮಾಡೋದು ಬೇಡ. ಪ್ರವರ್ಗ 1ರಲ್ಲಿ ಹೊಲೆಯರು ಮತ್ತು ಮಾದಿರ ಸೇರಿಸಬೇಕು ಅಂತಕ್ಕಂಥ ಮಾತು ಬಲಗೈ ಸಮುದಾಯದ ಮುಖಂಡರು ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ 25ರಂದು ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆ ಮಾಡುವ ಮೂಲಕ ಎಚ್ಚರಿಕೆ ಸಹ ನೀಡ್ತಾ ಇದ್ದಾರೆ. ಮುಂದೆ ಒಂದಿನ ಆಗೋದು ಕೂಡ ಹೀಗೆ ಆಗುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಇವತ್ತು ಈ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರ ಮಾತು ಕೇಳಿಕೊಂಡು ಎಷ್ಟೊಂದೆಲ್ಲ ಮಾದಿರು ಕೂಡ ಹುಚ್ಚುಚ್ಚಾಗಿ ಮಾತಾಡೋದು, ಸಿಕ್ಕೋರ ಮೇಲೆ ರೇಗಾಡೋದು, ಸಿಕ್ಕೋರ್ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಉಳಿಗಾಲವೇ ಇಲ್ಲದಂತ ಪರಿಸ್ಥಿತಿ ಎದುರಾಗುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ನಿನ್ನೆ ಒಂದು ಫೇಸ್ಬುಕ್ ಲೈವ್ ಅಲ್ಲಿ ಕೃಷ್ಣಮೂರ್ತಿ ಅವರ ಬಗ್ಗೆ ಒಂದಿಷ್ಟು ಮಾತನಾಡಿದ ಭಾಸ್ಕರ್ ಪ್ರಸಾದ್. ಏನಪ್ಪಾ ಅಂದ್ರೆ, ಅವ್ರ ಮನೇಲಿ 10 ನಾಯಿಗಳಿದಾವಂತೆ. ಆ 10 ನಾಯಿಗಳಿಗೆ ಹೋಲಿಕೆ ಮಾಡಿದ್ದಾರೆ. ಆ 10 ನಾಯಿಗಳಿಗೆ ಅಷ್ಟೊಂದು ಪ್ರಾಪರ್ಟಿ ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದನ್ನು ಕೂಡ ಅವರು ತಮ್ಮ ಆಡಿಟ್ ರಿಪೋರ್ಟ್ ಅಲ್ಲಿ ಕೊಡ್ತಾರಂತೆ, ಐಟಿ ರಿಟರ್ನ್ ಕೊಡ್ತಾರಂತೆ. ಆದರೆ ಇವತ್ತು ನೀನೊಬ್ಬ ಐಟಿ ರಿಟರ್ನ್ ತುಂಬುದ ಹಾಗೆ ಇನ್ನೊಬ್ಬ ಮಾದಿಗ ಸಮಾಜದ ಮುಖಂಡ ತುಂಬಕ್ಕೆ ಸಾಧ್ಯನಾ ಭಾಸ್ಕರ್ ಪ್ರಸರಣ? ಇಲ್ವಲ್ಲ. ನೀನೇನಾದ್ರೂ ಮಾಡ್ಕೋಬಹುದು, ನಿನ್ ಬಿಸ್ನೆಸ್ ಇದಿರ್ಬೇಕು ಅಥವಾ ಮತ್ತೊಂದು ಇದೆ ಗೊತ್ತಿಲ್ಲ, ಮತ್ತೇನಿದೆ ಗೊತ್ತಿಲ್ಲ, ಅದು ನಿನಗೆ ಬಿಟ್ಟಿರಂತ ವಿಷಯ. ಆದ್ರೆ ನೀನ್ ಹೆಂಗೆ 100 ಕೋಟಿನ ಹೆಂಗ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಬಗ್ಗೆ ಇನ್ನೊಬ್ಬ ಅಲ್ಲಿ ಇರ್ತಕ್ಕಂಥ ಚಿತ್ರದುರ್ಗನೋ ಪಾವಗಡದಿರ್ತಕ್ಕಂಥ ಒಬ್ಬ ಬಡ ಮಾದಿಗ ಕಟ್ಲಿಕ್ಕೆ ಸಾಧ್ಯನಾ? ನಿನ್ ತರ ಐಟಿ ರಿಟರ್ನ್ ಮಾಡ್ಲಿಕ್ಕೆ ಸಾಧ್ಯನಾ ಭಾಸ್ಕರ್ ಪ್ರಸಾದ್ ಅಣ್ಣ? ನಾನು ಸುಮಾರು ರಾತ್ರಿ ನಿಮ್ಗೆ ಟ್ರೈ ಮಾಡಿದೆ, ಫೋನ್ ನೀವು ತೆಗಲಿಲ್ಲ, ಏಕೋ ಗೊತ್ತಿಲ್ಲ. ಆದರೆ ಇವತ್ತು ನಾವು ನಿಮ್ಗೆ ಹೇಳ್ತಾ ಇರೋದು, ನೀವು ಮಾಡಿರ್ತಕ್ಕಂಥ ಐಟಿ ರಿಟರ್ನ್ ಬಗ್ಗೆ ಆಗಲಿ, 10 ನಾಯಿಗಳನ್ನ ಸಾಕಿಸಿರೋದ್ರ ಬಗ್ಗೆ ಆಗಿರಲಿ, ಇಲ್ಲಿ ತಮ್ಮದೇ ಅಂತ ರೀತಿಯಲ್ಲಿ ಏನ್ ಕೃಷ್ಣಮೂರ್ತಿಗೆ ಬರ್ತಕ್ಕಂಥ ತಿಂಗಳ ಸಂಬಳ ಏನಿದೆಯಲ್ಲ, ಆ ತಿಂಗಳ ಸಂಬಳ ಕೇವಲ ನಾಯಿಗೆ ನಾನು ಸಲ್ತೀನಿ ಅಂತಕ್ಕಂಥ ಮಾತು ಅಷ್ಟು ಧೈರ್ಯವಾಗಿ ಹೇಳ್ತಾ ಮಾತು ನಿನ್ಗೆ ಇದ್ಮೇಲೆ ಸಮಾಜದಲ್ಲಿ ನಿನ್ಗೆ ಯಾಕೆ ಬೇಕಪ್ಪ ಮೀಸಲಾತಿ? ಮತ್ತೆ ನೀನು ಅಷ್ಟೊಂದು ಪ್ರಮಾಣದಲ್ಲಿ ನೀನು ಕೆಲಸ ಮಾಡಿದವರು ಮತ್ತೆ ಯಾಕೆ ಬೇಕು ನಿನ್ಗೆ ಮೀಸಲಾತಿ ಅನ್ನೋದನ್ನ ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಅಂದ್ರೆ ನೀವು ಹೇಳ್ತಕ್ಕಂಥ ಕೆಲಸ, ಅರುಣ್ ಕುಮಾರ್ ಹೇಳ್ತಕ್ಕಂಥ ಕೆಲಸ, ಹೊಲೆ ಮತ್ತು ಮಾದಿರ ಜಗಳ ಹಚ್ಚಿ ಡೈವರ್ಟ್ ಮಾಡಿಬಿಟ್ಟು ಇವರನ್ನ ಬೇರ್ಪಡಿಸೋದೇ ನಿಮ್ಮ ದೊಡ್ಡ ಕಾಯಕ. ಅದಕ್ಕಾಗಿ ನಿಮಗೆ ಈ ಐಟಿ ರಿಟರ್ನು, ನಿಮ್ಮ ನಾಯಿಗಳ ಸಲ್ಕಿದು ಅಥವಾ ಅರುಣ್ ಕುಮಾರ್ ಅವ್ರ ಫೀಸು ಎಲ್ಲ ಲೆಕ್ಕ ಹಾಕೊಂಡೆ ಬಿಜೆಪಿಯವರು ಕೊಡ್ತಾ ಇದ್ದಾರೆ ಎನ್ನುವಂತ ಮಾತು ಗುಸು 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 ನಿಮ್ಮ ಮಾದಿಗ ಸಮಾಜದ ಹೋರಾಟ ಸಮಿತಿಯಲ್ಲಿ ಕೇಳಿ ಬರ್ತಾ ಇದೆ. ಹೀಗಿದ್ದ ಮೇಲೆ ಕೇವಲ ಜನಸಾಮಾನ್ಯ ಹಳ್ಳಿ ಇರ್ತಕ್ಕಂಥ ಮಾದಿಗ ಸಮಾಜದವರಿಗೆ ನಿನ್ನ ತರ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯನಾ ಭಾಸ್ಕರಣ ಎನ್ನುವಂತ ಪ್ರಶ್ನೆ ಅಲ್ಲಿ ಮಾದಿಗ ಸಮಾಜದವರ ಪ್ರಶ್ನೆ ಆಗಿದೆ. ಇರ್ಲಿ, ಅದು ಒಂದ್ ಕಡೆ ಇಡೋಣ. ಆದರೆ ಈಗ ನಮ್ಮ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟರೆ ಇಲ್ಲಿರ್ತಕ್ಕಂಥ ಮೀಸಲಾತಿಗಳನ್ನ ಈಗಾಗಲೇ ಹಂಚಿಕೆ ಮಾಡಲಾಗಿದೆ. ಆ ಹಂಚಿಕೆ ಮಾಡಲಾಗಿರ್ತಕ್ಕಂಥ ಮೀಸಲಾತಿಯನ್ನ ಇವತ್ತು ನಾಗಮೋಹನ್ ವರದಿ ತಿರಸ್ಕಾರ ಮಾಡಲಿಕ್ಕೆ ಬಲಗೈ ಸಮುದಾಯದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಬರ್ತಾ ಇದ್ದಾರೆ. ನೀವು ಅದನ್ನೇ ಮುಂದುವರಿಸಿ ರಾಜಿ ಮಾಡಿ ಅಂತ ಹೇಳಿ ನೀವಂತ ಇದ್ರಿ. ಆದರೆ ಇವೆರಡರ ಮಧ್ಯೆ ಕೂಡ ಸಂಘರ್ಷಕ್ಕೆ ಕಾರಣವಾಗುತ್ತೆ. ಇವೆರಡು ಕೂಡ ಹಾಗೆ ನಿಂತ್ಕೊಳ್ತೆ. ನಿಮ್ಮನ್ನ ಯಾರು ಕೂಡ ಫ್ರೀಡಂ ಪಾರ್ಕ್ ನಿಂದ ಎದ್ದೇಳ್ರಿ ಮನೆ ಹೋಗ್ರಿ ಅಂತಕ್ಕಂಥದ್ದು ಯಾವ ಸರ್ಕಾರದವರು ನಿಮ್ಗೆ ಅನ್ನೋದಿಲ್ಲ. ಯಾಕಂದ್ರೆ ನೀವು ಹಿಂಗಾದ್ರೂ ಕೂತ್ಕೊಳ್ಳಿ, ಹೆಂಗಾದ್ರೂ ಕೂತ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ. ಆದರೆ ನಿಮ್ಮ ಮೀಸಲಾತಿ ಅನುಗುಣವಾಗಿ ನಮಗೂ ಕೂಡ ಮೀಸಲಾತಿ ಹಂಚಿ ಅಂತ ಸಾಮಾನ್ಯ ಜನರು ಕೂಡ ಕೇಳಿದ್ರು ಕೂಡ ಕೇಳಬಹುದು. ಸಾಮಾನ್ಯರು ಕೂಡ ನಮಗೂ ಮೀಸಲಾತಿ ಬೇಕು ಅಂತ ಅಂದಾಗ ಸರ್ಕಾರದ ಮೇಲೆ ಹೊರೆ ಬೀಳುತ್ತೆ. ಆ ಸರ್ಕಾರ ಮೇಲೆ ಹೊರೆ ಬೀಳುವಂತಹ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ, ಈಗೇನೋ ಘೋಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಚುನಾವಣೆ ಬರುತ್ತೆ. ಚುನಾವಣೆ ಬಂದ ನಂತರ ಅಲ್ಲಿಗೆ ಮುಗಿದೋಗುತ್ತೆ. ನೀವಿಬ್ಬರು ಅರ್ಥ ಮಾಡ್ಕೊಳ್ಬೇಕು, ಬಲಗೈ ಮತ್ತು ಈ ಎಡಗೈ ಸಮುದಾಯದವರು ಅರ್ಥ ಮಾಡಿಕೊಂಡು
ಒಂದಿಷ್ಟು ಕನ್ಕ್ಲೂಸಿವ್ ಬರ್ರಿ. ನಿಜವಾಗ್ಲೂ ಕೃಷ್ಣಮೂರ್ತಿ ಹೇಳಿ ಮಾತು ನಿಜ ಇದೆ. ಯಾಕಂದ್ರೆ ಈ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಬಿಟ್ಟು ಆ ಮಾದಿರೆಲ್ಲ ಒಂದ್ ಕಡೆ ಬಂದ್ಬಿಟ್ರೆ ಮೀಸಲಾತಿಯಲ್ಲಿ ತೊಂದರೆ ಯಾವುದೂ ಇಲ್ಲ, ಎಲ್ಲ ಸಲೀಸಾಗಿ ಹೋಗುತ್ತೆ ಅಂತಕ್ಕಂಥ ಮಾತು ಮಾದಿಗ ಸಮಾಜದವರು ಕೂಡ ಹೇಳಿದ್ದಾರೆ. ನಿನ್ನೆ ಮಾದಿಗ ಸಮಾಜದವರು ಹೇಳ್ತಕ್ಕಂಥ ಮಾತೇನಪ್ಪಾ ಅಂದ್ರೆ, ಎಲ್ಲರೂ ಕೂಡ ಸೇರಿಕೊಂಡು ಈ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ದೂರ ಇಟ್ಟು ಇವತ್ತು ಮೀಸಲಾತಿ ಪಡ್ಕೊಂಡ್ರೆ ಈ ಮೀಸಲಾತಿಯನ್ನ ಹೊಲೆಯ ಮತ್ತು ಮಾದಿಗ ಸಮಾಜದವರಿಗೆ ಹಂಚಿಕೆ ಆಗುತ್ತೆ, ಇವರಿಗೆ ಸಮಾನದ ರೀತಿಯಲ್ಲಿ ಮೀಸಲಾತಿಯನ್ನ ಹಂಚಿಕೆ ಆಗುತ್ತೆ. ಇಲ್ಲದೆ ಹೋದ್ರೆ ಮತ್ತೆ ನೀನು ಬೇಡ ಮೂರನವನಿಗೆ ಲಾಭ ಎನ್ನುವಂತ ಮಟ್ಟಕ್ಕೆ ಹೋಗುತ್ತೆ ಎಂಬುದನ್ನ ಅನೇಕ ಜನ ಮಾದಿಗರಲ್ಲಿ ಈ ಮಾತು ಆಡ್ತಾ ಇದೆ, ಈ ಮಾತು ಅವರಿಗೆ ನೆನಪಿಗೆ ಬರ್ತಾ ಇದೆ. ಆದರೆ ಈ ಏನ್ ಉರೋಸ್ಟರ್ ಬಿಂದು ಇದೆಯಲ್ಲ ಅದನ್ನ ಒಂದಿಷ್ಟು ಸಡಿಲಿಕೆ ಮಾಡ್ಕೊಳ್ಬೇಕು, ಅದರಲ್ಲೂ ಕೂಡ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ಬೇಕು. ಬದಲಾವಣೆ ಮಾಡಿಕೊಂಡು 5-5-4-1 ಭಾಗವಾಗಿ ಮೀಸಲಾತಿಯನ್ನ ಹಂಚಿಕೆ ಮಾಡಿದ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಒಂದು ನಾರಂಜ ಎಕ್ಸ್ಪ್ರೆಸ್ ಮುಖಾಂತರವಾಗಿ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರಿಗೆ ಮನವರಿಕೆ ಮಾಡ್ತಾ ಇದ್ದೀವಿ. ಈ ವಿಚಾರದಲ್ಲಿ ಬೆಂಕಿ ಹಚ್ಚೋರು ಯಾರು ಹೊಲೆ ಮಾದಿಗಲಿ ಎಂಬುದನ್ನ ಸ್ಪಷ್ಟಪಡಿಸ್ತಾ ಇದ್ದೀವಿ. ಭಾಸ್ಕರ್ ಪ್ರಸಾದ್ ಅಣ್ಣ ಮತ್ತು ಅರುಣ್ ಕುಮಾರ್ ಅಣ್ಣ ಅವರೇ, ನಿಮ್ಮ ಬುದ್ಧಿ, ನಿಮ್ಮ ಶಕ್ತಿ, ನಿಮ್ಮ ತಾಕತ್ತು, ನಿಮ್ಮ ದಮ್ಮು ಏನೇ ಇದ್ರೂ ಕೂಡ ಅದು ನಿಮ್ ಜೊತೆಗಿರ್ಲಿ. ಈ ಮಾದಿರನ್ನ ಹೋಲಿಕೆ ಮಾಡಕ್ ಹೋಗ್ಬೇಡಿ, ಈ ಹೊಲೆರನ್ನ ಹೋಲಿಕೆ ಮಾಡಕ್ ಹೋಗ್ಬೇಡಿ. ಇವರಿಬ್ಬರ ಮಧ್ಯೆ ಜಗಳ ಹಚ್ಚೋದು ಬೇಡ, ಮತ್ತೆ ಬೆಂಕಿ ಹಚ್ಚೋದು ಬೇಡ ಅನ್ನುವಂತ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಭಾಸ್ಕರ್ ಪ್ರಸಾದ್ ಅರುಣ್ ಕುಮಾರ್ಗೆ ತಲುಪುವಂತ ರೀತಿಯಲ್ಲಿ ಹೋದ್ರೆ ಉತ್ತಮವಾಗ್ತಿತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ಗೆ ನಮ್ಮ ವಲಯ ಸಮಾಜದವರು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಅದರಂತೆ ಇವತ್ತು ಮಾದಿಗ ಸಮಾಜದವರು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಅಲ್ಲಿರ್ತಕ್ಕಂಥದ್ದು RSS ಮತ್ತು ಬಿಜೆಪಿಯವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಿರೋದ್ರಿಂದಾಗಿ ಅವರು ಕೂಡ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಎನ್ನುವಂತ ಮಾತು ಕೂಡ ಅನೇಕ ಜನ ಮಾದಿಗ ಸಮಾಜದವರು ಹೇಳ್ತಾ ಇದ್ದಾರೆ. ಇದು ನಾವ್ಯಾರು ಹೇಳ್ತಾ ಇಲ್ಲ. ಭಾಸ್ಕರ್ ಪ್ರಸನ್ನ ಮತ್ತು ಅರುಣ್ ಕುಮಾರ್ ಅವರೇ, ನಿಮ್ಮ ಮಾದಿಗ ಸಮಾಜದ ಅನೇಕ ಜನ ಮುಖಂಡರು ನನ್ನ ಜೊತೆ ಮಾತಾಡಿದ್ದಾರೆ. ನೀನು ಏನೇನಿದೆ ಅನ್ನೋ ಬಗ್ಗೆ ಎಲ್ಲಾನು ಕೂಡ ನಮ್ಗೆ ಹೇಳಿದ್ದಾರೆ. ಆದರೆ ನಿಮ್ಮಿಬ್ಬರಿಂದ ಹಾಳಾಗ್ತದೆ ಅಂತ ಮಾದಿಗ ಸಮಾಜನೇ ಹೇಳ್ತಾ ಇದೆ. ಇಲ್ಲ ಅಂದ್ರೆ ನೀವು ಇದನ್ನೇ ಪಟ್ಟು ಹಿಡ್ಕೊಂಡು ಕೂತ್ಕೊಂಡ್ರೆ ಸರ್ಕಾರ ಮತ್ತೆ ಯಥಾವತ್ತಾಗಿ ಮುಂದುವರಿಸುತ್ತೆ. ನಮಗೆ ಮತ್ತೆ ಮೀಸಲಾತಿ ಸಿಗೋದಿಲ್ಲ, ನಾವು ಮತ್ತೆ ಹೋರಾಟ ಮಾಡ್ಲಿಕ್ಕೆ ಸಿದ್ಧವಾಗಬೇಕಾಗುತ್ತೆ. ಅದಾದ ನಂತರದಲ್ಲಿ ಮತ್ತೆ ಹಳೆಯ ತರ ಯಾವಿತ್ತಲ್ಲ ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.